ಈ ಫಿಲಮಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟಿ ತೋರಿಸಿದ್ದಾರೆ. ಒಬ್ಬ ತಂದೆಯ ರೆಸ್ಪಾನ್ಸಿಬಿಲಿಟಿ ತೋರಿಸಿದ್ದಾರೆ, ಒಬ್ಬ ಮಗನಿಗಿರೋ ರೆಸ್ಪಾನ್ಸಿಬಿಲಿಟಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಒಬ್ಬ ಡೆಲಿವರಿ ಬಾಯ್ ಡೆಲಿವರಿ ಕಷ್ಟಪಟ್ಟು ಜೀವನ ಮಾಡ್ತಿದ್ದಾರೆ. ಡೆಲಿವರಿ ಬಾಯ್ಸ್ಗಳು ಅವ್ರ ಜೀವನ ಹೆಂಗಿರುತ್ತೆ, ಅವ್ರು ಎದುರಿಸುವಂಥ ಸಮಸ್ಯೆ ಏನು, ಒಂದೇ ಒಂದು ಮಾತು ಹೇಳ್ತೀನಿ ಸರ್, ಡೆಲಿವರಿ ಬಾಯ್ಸ್ಗಳೇ ಈ ಫಿಲಮ್ನ ಎಲ್ಲ ತಗೊಂಡೋಗ್ಬಿಡ್ತಾರೆ, ಅದಂತೂ ಗ್ಯಾರಂಟಿ. ಥ್ಯಾಂಕ್ ಯು. ದಿನದಿಂದ ಕಾಯ್ತಾ ಇದ್ವಿ ಸರ್. ಎಲ್ರಿಗೂ ನಮಸ್ಕಾರ. ತುಂಬ ದಿನದಿಂದ ಕಾಯ್ತಾ ಇದ್ವಿ. ಯುವ ಯಾವಾಗ ಇಂಡಸ್ಟ್ರಿಗೆ ಬರ್ತಾರೆ, ಅವ್ರನ್ನ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀವಿ, ಅವರು ಅಪ್ಪು ಅವ್ರ ಹೆಸರನ್ನ ಹೆಂಗೆ ಉಳಿಸ್ತಾರೆ, ಇದೊಂದೇ ನಮ್ಗೆ ಆಶಯ ಇದ್ದಿದ್ದು. ಇವತ್ತು ಒಂದು ಖುಷಿಯಿಂದ ಹೇಳಬೇಕು ಅಂದರೆ, ಪವರ್ ಸ್ಟಾರ್ ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡ್ದಂಗೆ ಆಯಿತು ನಮಗೆ. ನಾವೇನು ಫ್ಯಾನ್ಸ್ಗಳಿದ್ದೀವಿ, ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಇಷ್ಟು ದಿನ, ಆ ಎಕ್ಸ್ಪೆಕ್ಟೇಷನ್ ನಿಜ ಆಯಿತು. ಅದೊಂದು ಮಾತ್ರ ನಮಗೆ ಸಖತ್ ಖುಷಿ ಆಗ್ತಿದೆ. ಆ್ಯಂಡ್ ಇನ್ನೊಂದು ಮಾತು ಏನಂದರೆ, ಯುವರಾಜ್ ಕುಮಾರ್ ಅವರು ಈ ಲೋಕಲಲ್ಲಿ ಈ ಸ್ಟಾರ್ ವಾರು ಅದು ಇದು ಅಂತ ಹೊಡೆದಾಡ್ತಾರಲ್ಲ, ಅವ್ರುಗಳ ಮಧ್ಯೆ ಕಳೆದೋಗೋಂಥ ಪ್ರತಿಭೆ ಅಲ್ಲ ಇದು. ನ್ಯಾಷನಲ್ಲು ಮತ್ತು ಇಂಟರ್ನ್ಯಾಷನಲ್ ಏನು ಹೇಳ್ತಾರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಫಿಗರ್ ಆ ಲೆವೆಲಲ್ಲಿ ಬೆಳೀತಾರೆ. ಈ ಕಾನ್ಫಿಡೆನ್ಸ್ ನಮಗಿದೆ. ಆ್ಯಂಡ್ ಸಂತೋಷ್ ಆನಂದರಾಮ್ ಅವ್ರನ್ನ ಈ ಕ್ಷಣದಲ್ಲಿ ನೆನೆಸ್ಕೊಳ್ಳಿಲ್ಲ ಅಂದರೆ ಅದು ನಾವು ಮಾಡೋ ತಪ್ಪು. ಅದು ಹ್ಯಾಟ್ಸ್ ಆಫ್ ಸಂತೋಷ್ ಆನಂದರಾಮ್ ಅವರೇ, ನಿಮಗೆ ಹ್ಯಾಟ್ಸ್ ಆಫ್. ನೀವು ಹೇಳಿದ್ರಿ ನಮಗೆಲ್ಲ ಒಂದ್ಸಲಿ ಹೇಳಿದ್ರಿ ಸ್ಟೇಜ್ ಮೇಲೆ, ನೀವು ಫಿಲಮ್ ನೋಡ್ಕೊಂಬರ್ಬೇಕಾದ್ರೆ ಕಾಲರ್ ಮೇಲೆ ಎತ್ಕೊಂಬರ್ತೀರಾ ಅಂತ. ಇವತ್ತು ಅದೇ ಫೀಲಿಂಗಲ್ಲಿದ್ದೀವಿ. ಕಾಲರ್ನ ಮೇಲೆ ಎತ್ಕೊಂಡು ಓಡಾಡ್ತಾ ಇದ್ದೀವಿ ನಾವು. ಕಾಲರ್ನ ಮೇಲೆ ಎತ್ಕೊಂಡು ಓಡಾಡ್ತೀವಿ. ಸಂತೋಷ್ ಆನಂದರಾಮ್ ಅವ್ರು ಹೇಳಿದ ಮಾತಿದು, ಯಾವುದೋ ಒಂದು ಸ್ಟೇಜ್ ಮೇಲೆ ಹೇಳಿದ್ರು, ಫ್ಯಾನ್ಸ್ಗಳಿಗೆ ಒಂದು ಭರವಸೆ ಕೊಟ್ಟಿದ್ರು. ಆ ಭರವಸೆನ ಸಂತೋಷ್ ಆನಂದರಾಮ್ ಅವರು 100% ಉಳಿಸ್ಕೊಂಡಿದ್ದಾರೆ. ಯುವರಾಜ್ ಕುಮಾರ್ ಅವ್ರನ್ನ ಇದು ಹೊಸ ಪ್ರತಿಭೆ ಅಲ್ಲ. ಈ ಪ್ರತಿಭೆನ ನೋಡಿದ್ರೆ ಯಾರು ಹೊಸ ಪ್ರತಿಭೆ ಅನ್ನಲ್ಲ. ಇದು ರಾಜ್ಕುಮಾರ್ ಅವರ ರಕ್ತ ಏನಿದೆ, ಆ ಕಲೆಯ ರಕ್ತ ಏನಿದೆ ಅದು ಮತ್ತೆ ಬಂದಿದೆ. ಯುವರಾಜ್ ಕುಮಾರ್ ಅವರು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ರೂಪವಾಗಿ ಮತ್ತೆ ಬಂದಿದ್ದಾರೆ. ನಾವೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ. ಇನ್ಮೇಲೆ ಅವ್ರ ಮುಖಾಂತರ ನಾವು ಪವರ್ ಸ್ಟಾರ್ ಅವ್ರನ್ನ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಫಿಲಮ್ಮು ಬರೀ ಸ್ಟಾರ್ ವಾರು, ಆಮೇಲೆ ಅವ್ರದ್ದು ಒಂದು ಸ್ಟಾರ್ ಮಾಡೋ ಅವ್ರನ್ನ 4ನೇ ತಲೆಮಾರು. ಅವ್ರ ತಾತ ನಮ್ಮ ಅಣ್ಣವರಾದ್ಮೇಲೆ ನಮ್ಮ ಶಿವಣ್ಣನ ಅವರು, ಈಗ ನಮ್ಮ ಯುವ 4ನೇ ತಲೆಮಾರುವರೆಗೂ ರಾಜವಂಶದ ಅಭಿಮಾನಿಗಳು ಅವ್ರ ಫಿಲಮ್ನ ನೋಡ್ತೀವಿ ಅಂದರೆ ಅಷ್ಟು ಕ್ವಾಲಿಟಿ ಇದೆ ಆ ಫಿಲಮ್ಗಳಲ್ಲಿ. ಹೆಣ್ಮಕ್ಳು ಬಗ್ಗೆ ಆಗಲಿ, ಎಲ್ಲ ಕನ್ನಡ ಚಲನಚಿತ್ರಗಳು ಹೀಗೆ ಓಡಲಿ, ಕನ್ನಡ ಫಿಲಮ್ಗೆ ಮಾನ್ಯತೆ ಕೊಡೋಣ. 4ನೇ ತಲೆಮಾರು. ಇನ್ನು ನೆಕ್ಸ್ಟು ನಮ್ಮ ಮಕ್ಕಳು ಅಷ್ಟೇ, ನಮ್ಮದು ಇದೆ ಲಾಸ್ಟ್ ಅನ್ಕೋತೀವಿ. ಈ ತಲೆಮಾರನ್ನೇ ನಾವು ನೋಡೋಕ್ಕಾಗೋದು. ಅದರಿಂದ ನೋಡಿ, ನಾವೆಲ್ಲ ಹೆಣ್ಮಕ್ಳೇ ಸೇರಿ ಒಂದು ಬ್ಯಾನರ್ ಕೂಡ ಮಾಡಿಸಿದ್ದೀವಿ. ಅಲ್ಲಿ ಗೇಟ್ ಹತ್ರ ಹಾಕ್ಕೊಂಡಿದ್ದೀವಿ. ಈ ಒಂದು ಬ್ಯಾನರ್ ಮಾಡಿಸ್ತು ಅಂದರೆ ಇತಿಹಾಸ ನೋಡಿ. ಇಲ್ಲಿ ಯಾರೂ ಮಾಡಿಸಿಲ್ಲ, ಬರೀ ಹೆಣ್ಮಕ್ಳು ಹಾಕಿರೋ ಬ್ಯಾನರ್. ಆದರೆ ಕವರ್ ಮಾಡಿ ಯಾರೂ ಮಾಡಿಸಿಲ್ಲ ಅಂತ ಒಂದು ಬ್ಯಾನರ್ ಮಾಡಿಸಿ 58 ಜನ ಹೆಣ್ಮಕ್ಳು ಇದ್ದೀವಿ. ಅದೆಲ್ಲ ಅಣ್ಣವ್ರ ಮನೆ ವಂಶದ ಹೆಣ್ಮಕ್ಳು ಕೂಡ ಹಾಕಿದ್ದೀವಿ. ಯುವರಾಜ್ ಕುಮಾರ್ ಅವ್ರನ್ನ ಈ ಚಿತ್ರರಂಗಕ್ಕೆ ನಾವು ಅಭಿಮಾನದಿಂದ ಬರಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಇವ್ರ ಮಗ ಬಂದು ಫಿಲಮ್ ಮಾಡೋಸೋದಕ್ಕೆ ನಾವಂತೂ ಇರೋಲ್ಲ. ಅದಕ್ಕೆ ಇದು ನಮ್ಮ ಒಂದು ಅನಿಸಿಕೆ. ದೇವ್ರು ಒಳ್ಳೇದು ಮಾಡಲಿ. ಫ್ಯಾನ್ಸ್ ವಾರ್ ಬೇಡ. 2 ವರ್ಷದಿಂದ ಯಾರ್ಯಾರು ಏನೇ ನಂದಿದ್ರು ಅವ್ರಿಗೆಲ್ಲ ಒಂದೇ ಪಿಕ್ಚರಲ್ಲಿ ಬೇಜಾನ್ ಉತ್ತರ ಕೊಟ್ಬಿಟ್ಟಿದ್ದಾರೆ. ಯಾರು ಏನು ಅನ್ಬೇಡಿ, ನಮ್ಮ ಹುಡುಗ ಉತ್ತರ ಕೊಟ್ಬಿಡ್ತಾರೆ. ನಾವಂತೂ ಇನ್ಮೇಲೆ ಉತ್ತರ ಕೊಡೋಲ್ಲ, ನಮ್ಮ ಯುವನೇ ಕೊಡ್ತಾರೆ ಉತ್ತರ. ಇನ್ನು ಅಣ್ಣವ್ರ ಮೊಮ್ಮಕ್ಕಳು ಎಲ್ಲರೂ ಉತ್ತರ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು ಬೇಡ, ಯಾರು ಕಾಲಕ್ಕೆ ಹೇಳ್ಕೊಂಡು ಜೀವನ ಮಾಡೋದು ಬೇಡ. ಇಂಡಸ್ಟ್ರಿ ಬೆಳೀಲಿ, ಕನ್ನಡ ಇಂಡಸ್ಟ್ರಿ ಬೆಳೀಲಿ. ಕನ್ನಡ ಒಂದು ಇಂಡಸ್ಟ್ರಿ ಅಜರಮರವಾಗಿ ಉಳಿಬೇಕು, ಅಳಿಬಾರ್ದು. ಇವತ್ತು ಅಳಿಯೋ ಥರ ನಮಗೆ ಭಯ ಆಗ್ತಾ ಇದೆ. ಉಳ್ಕೊಳ್ಳಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇವೊಂದೊಂದು ಹೇಳ್ಕೊತೀವಿ ಒಂಚೂರು ಮಾತಾಡೋ ಅಪ್ಪು ಚೆನ್ನಾಗಿ ನೋಡಿ ಸಂತ. ನಂಗೊಂದು ಡೈಲಾಗ್ ನೆನಪಾಯ್ತು. ನಮ್ಮ ಅಪ್ಪು ಅಂದರೆ ಎಲ್ಲರಿಗೂ ಇಷ್ಟ. ಅವ್ರ ನೆನಪಾದಾಗ ಒಂದೇ ಸಾಂಗ್ ನೆನಪಾಗೋದು. ಯಾವ ಸಾಂಗ್ ಅದು? ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನಗುತ್ತಾರೆ ಅಂಡ, 108 ಚಂಡ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂಡ. ಪವರ್ ಸ್ಟಾರ್ಗೆ, ನಮ್ಮ ಅಪ್ಪುಗೆ, ಯುವಗೆ. ಥ್ಯಾಂಕ್ ಯು. ಒಬ್ಬ ಕೂಲಿನೂ ಮಾಡ್ಬೋದು, ಕೂಲಿ ಮಾಡಿ ಬದುಕ್ಬೋದು, ಒಂದು ಫ್ಯಾಮಿಲಿಯನ್ನು ನಡೆಸ್ಬೋದು ಅಂತ
ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಯಾಟ್ಸಪ್ ಹೇಳ್ತೀನಿ. ಒಂದು ಪವರ್ ಸ್ಟಾರ್ ಅವ್ರಿಗೆ ಒಂದು ಶಕ್ತಿಯಾಗಿ ಅವ್ರ ಮೈ ಮೇಲೆ ಬಂದು ಅವ್ರಿಗೆ ಹತ್ರ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಮಗೆ ಪವರ್ ಸ್ಟಾರ್ ನೋಡಿದಷ್ಟೇ ಆನಂದ ಆಗ್ತಾ ಇದೆ.